ಕರ್ನಾಟಕ ಬೀಟ್ ನ್ಯೂಸ್ಗೆ ಸ್ವಾಗತ. ನಾನು ಜ್ಯೋತಿ. ಜೆಡಿಎಸ್ ಬಿಜೆಪಿಗೆ ಕಾಂಗ್ರೆಸ್ ಖಡಕ್ ಎಚ್ಚರಿಕೆ. ಅದನ್ನು ನಾವು ಖಂಡಿಸ್ತೀವಿ. ಅದರ ಮುಂದುವರಿದ ಭಾಗವಾಗಿ ಪ್ರದೀಪ್ ಈಶ್ವರ್ ಅವರ ಬಗ್ಗೆ ಕೆಲವ್ರಿಗೇನು ಗೊತ್ತಿಲ್ಲ. ಒಳ್ಳೆ ಬುದ್ಧಿವಂತ ಹುಡುಗ. ಎಲ್ಲರನ್ನ ಅವರು MLA ಆಗಬೇಕಾಗಿದ್ದರೆ ಎಲ್ಲ ಅಲ್ಲಿನ ಒಕ್ಕಲಿಗ ಸಮಾಜದಿಂದ ಶಾಸಕ ಪ್ರದೀಪ್ ಈಶ್ವರ್ಗೆ ಅಪಮಾನ ಖಂಡಿಸಿ ಪ್ರತಿಭಟನೆಯ ಮುನ್ನೆಚ್ಚರಿಕೆ. ಜೆಡಿಎಸ್ ಬಿಜೆಪಿ ನಡೆ ಖಂಡಿಸಿ ಕಾಂಗ್ರೆಸ್ ಯುವ ಕಾಂಗ್ರೆಸ್ ಪ್ರತಿಭಟನೆಯ ಎಚ್ಚರಿಕೆ. ಇಂತಹ ಘಟನೆ ಮರುಕಳಿಸಿದ್ರೆ ಉಗ್ರ ಹೋರಾಟ ಮಾಡುವುದಾಗಿ ಕಾಂಗ್ರೆಸ್ ಎಚ್ಚರಿಕೆ. ಮಂತ್ರಿಮಂಡಲ ಪುನರ್ರಚನೆಯಲ್ಲಿ ಸಿಗಬಾರ್ದು ಅನ್ನೋದೇನಾದರೂ ಇದೆಯಾ? ಅದು ಒಂದು ಭಾಗ. ಅದಕ್ಕೂ ಇದಕ್ಕೂ ಹೋಲಿಕೆ ಮಾಡೋದು ಚೆನ್ನಾಗಿರಲ್ಲ. ಈ ಬಾರಿ ನಮಗೆ ಸಿಗ್ತದೆ. ನಮ್ಮ AICC ಮಲ್ಲಿಕಾರ್ಜುನ ಖರ್ಗೆ ಅವರಿಂದ ಹಿಡಿದು, ನಮ್ಮ ಹರಿಪ್ರಸಾದರಿಂದ ಹಿಡಿದು, DK ಶಿವಕುಮಾರ್ ಅವರಿಂದ ಹಿಡಿದು, ಸಿದ್ದರಾಮಯ್ಯನವರಿಂದ ಹಿಡಿದು, ಸಿದ್ದರಾಮಯ್ಯನವ್ರಿಗೆ ಅರ್ಹತೆ ಇದೆ, ಕೊಡಲೇಬೇಕು ಅನ್ನೋದನ್ನು ಅವರು ಕೂಡ ಮನಸ್ಸಿನಲ್ಲಿ ಇಟ್ಕೊಂಡಿದ್ದಾರೆ ಅಂತ ಅನ್ನೋ ಮಾತನ್ನು ನಿಮ್ಗೆ ಹೇಳಲಿಕ್ಕೆ ಬಯಸ್ತೀವಿ. ನಾಡಪ್ರಭು ಕೆಂಪೇಗೌಡ ಜಯಂತಿಯ ಕಾರ್ಯಕ್ರಮದಲ್ಲಿ ಚಿಕ್ಕಬಳ್ಳಾಪುರ ಶಾಸಕ ಪ್ರದೀಪ್ ಈಶ್ವರ್ ಅವರ ವಿರುದ್ಧ ಗದ್ದಲ ಸೃಷ್ಟಿಸಿದ ಜೆಡಿಎಸ್ ಹಾಗೂ ಬಿಜೆಪಿ ನಾಯಕರ ವಿರುದ್ಧ ಕಾಂಗ್ರೆಸ್ ಮತ್ತು ಯುವ ಕಾಂಗ್ರೆಸ್ ಮುಖಂಡರು ತೀವ್ರ ಆಕ್ರೋಶವನ್ನು ಹೊರಹಾಕಿದ್ದು, ಮುಂದಿನ ದಿನಮಾನಗಳಲ್ಲಿ ಇಂತಹ ಘಟನೆಗಳು ಮರುಕಳಿಸಿದರೆ ಉಗ್ರ ಹೋರಾಟ ಎದುರಿಸಬೇಕಾಗುತ್ತದೆ ಎಂದು ಖಡಕ್ ಎಚ್ಚರಿಕೆಯನ್ನು ಕೂಡ ನೀಡಿದ್ದಾರೆ. ನಮ್ಮ ಚಿಕ್ಕಬಳ್ಳಾಪುರ ಜಿಲ್ಲೆಯ ಒಂದು ಕನ್ನಡ ಭವನದಲ್ಲಿ ನಡೆದಂಥ ಒಂದು ನಾಡಪ್ರಭು ಕೆಂಪೇಗೌಡ ಜಯಂತಿಯಲ್ಲಿ ಸ್ವಲ್ಪ ಅಹಿತ ಘಟನೆಗಳು ನಡೆದಿದೆ. ನಮಗೆ ತುಂಬ ಒಂಥರ ಬೇಜಾರಾಯಿತು. ಯಾಕಂದರೆ ಸರ್ಕಾರಿ ಕಾರ್ಯಕ್ರಮ, ಅದು ಸರ್ಕಾರಿ ಮಟ್ಟದಲ್ಲಿ ಯಾರ್ಯಾರು ಅತಿಥಿಗಳು ಬರ್ತಾರೆ ಎಲ್ಲರೂ ಬರ್ತಾರೆ. ಇದರಲ್ಲಿ ಯಾವುದೇ ಜಾತಿ ಭೇದ ಭಾವ ಯಾವುದೂ ಇಲ್ಲ. ನಾವು ಎಲ್ಲರೂ ಒಂದೇ ಅಂತಬಿಟ್ಟು ಒಂದು ಕಾರ್ಯಕ್ರಮ, ಒಂದು ಸರ್ಕಾರಿ ಕಾರ್ಯಕ್ರಮ ಮಾಡ್ತಾಯಿದ್ವಿ. ಕೆಲವರು ನಾಯಕರು, ಕೆಲವರು ಕಿಡಿಗೇಡಿಗಳು ಏನು ಮಾಡಿದ್ದಾರೆ, ಅವ್ರ ಜನಪ್ರಿಯ ಶಾಸಕರಂತ ಪ್ರದೀಪ್ ಈಶ್ವರಣ್ಣ ಅವ್ರಿಗೆ ನೀವು ಸ್ಟೇಜಿಂದ ಇಳಿಬೇಕು ಅಂದ್ಬಿಟ್ಟು ಕೂಗಾಗಳು ಹಾಕಿದ್ದಾರೆ. ಅದನ್ನು ಅವ್ರು ಸಹಿಸ್ಕೊಂಡು ಕಾರ್ಯಕ್ರಮಕ್ಕೆ ನಾವು ತೊಂದರೆ ಮಾಡಬಾರ್ದು ಅಂತ ಹೇಳ್ಬಿಟ್ಟು ಆ ಕಾರ್ಯಕ್ರಮವನ್ನು ತುಂಬ ಅಚ್ಚುಕಟ್ಟಾಗಿ ಅವರು ಅಧ್ಯಕ್ಷತೆಯಲ್ಲಿ ನಡೆದಿದೆ. ಅವ್ರ ಅಧ್ಯಕ್ಷತೆ ನಡೆಸ್ಕೊಂಡು ಬಂದಿದ್ದಾರೆ. ಮತ್ತು ಆಚೆ ಬಂದಮೇಲೆ ಕಾರಿಗೆ ಅಡ್ಡ ಎಲ್ಲ ಹಾಕಿದ್ದಾರೆ. ಆಗಬಾರ್ದು. ಕಾಂಗ್ರೆಸ್ ಶಾಸಕರೇ ಅಂತಲ್ಲ, ಎಲ್ಲ ಶಾಸಕರಿಗೂ ಅವ್ರದೇ ಅಂತ ಒಂದು ಗೌರವ ಇರುತ್ತೆ. ಆ ಗೌರವ ಘನತೆಯನ್ನು ನಾವು ಇನ್ನು ಪಟ್ಟಣದ ಪತ್ರಕರ್ತರ ಭವನದಲ್ಲಿ ಹಮ್ಮಿಕೊಳ್ಳಲಾಗಿದ್ದ ಜಂಟಿ ಪತ್ರಿಕಾಗೋಷ್ಠಿಯಲ್ಲಿ ಇಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಕಾಂಗ್ರೆಸ್ ಮುಖಂಡರು ವಿರೋಧ ಪಕ್ಷಗಳ ನಡವಳಿಕೆಯನ್ನ ತೀವ್ರವಾಗಿ ಖಂಡಿಸಿದರು. ಯುವ ಕಾಂಗ್ರೆಸ್ ಕಾರ್ಯದರ್ಶಿಯಾದ ರಮೇಶ್ ಅವರು ಮಾತನಾಡಿ, ಚಿಕ್ಕಬಳ್ಳಾಪುರದ ಕನ್ನಡ ಭವನದಲ್ಲಿ ಜಿಲ್ಲಾಡಳಿತ ಹಮ್ಮಿಕೊಂಡಿದ್ದ 517ನೇ ನಾಡಪ್ರಭು ಕೆಂಪೇಗೌಡ ಜಯಂತಿ ಕಾರ್ಯಕ್ರಮಕ್ಕೆ ಶಾಸಕ ಪ್ರದೀಪ್ ಈಶ್ವರ್ ಅವರು ಆಗಮಿಸುತ್ತಿದ್ದಂತೆ ಜೆಡಿಎಸ್ ಮತ್ತು ಬಿಜೆಪಿ ಕಾರ್ಯಕರ್ತರು ಅನಗತ್ಯವಾಗಿ ಗದ್ದಲ ಹಾಗೂ ಗೊಂದಲದ ವಾತಾವರಣವನ್ನು ಸೃಷ್ಟಿಸಿದ್ದಾರೆ. ಕೂಡ ಇವತ್ತು ಪ್ರಜಾತಂತ್ರ ವ್ಯವಸ್ಥೆಯಲ್ಲಿ ಇವತ್ತು ಪ್ರತಿಯೊಬ್ಬನಿಗೂ ಇವತ್ತು ಸ್ವತಂತ್ರದ ಹಕ್ಕಿದೆ. ಯಾರನ್ನು ಕೂಡ ಪ್ರಶ್ನೆ ಮಾಡ್ತಕ್ಕಂಥದ್ದು ಅದು ಸಂವಿಧಾನದ ಅಡಿಯಲ್ಲಿ ನಾವು ಮತ್ತು ಅದು ಬಿಟ್ಟು ಈ ಥರ ಯಾರೋ ತಮ್ಮ ಚೇಳಗಳನ್ನು ಬಿಟ್ಟು ಇವತ್ತು ಪ್ರಜಾತಂತ್ರ ವ್ಯವಸ್ಥೆಯನ್ನು ಇವತ್ತು ಕಗ್ಗೊಲೆ ಮಾಡ್ತಕ್ಕಂಥ ಕೆಲಸ ಇವತ್ತು ಕೆಲವು JDS ಕಾರ್ಯಕರ್ತರಾಗಿರ್ಬೋದು, BJP ಯಾರೇ ಆಗಿರಲಿ ಕೂಡ ಇವರು ನಾವು ತೀವ್ರವಾಗಿ ಅವನ್ನ ಖಂಡಿಸ್ತಾ ಇದ್ದೇವೆ. ಮುಂದಿನ ದಿನಗಳಲ್ಲಿ ಏನಾದರೂ ಇಂಥ ಒಂದು ನಡೆದರೆ ನಾವು ತೀವ್ರವಾಗಿರ್ತಕ್ಕಂಥ ಅವರ ಮೇಲೆ ಒಂದು ಹೋರಾಟವನ್ನು ಮಾಡೋಕ್ಕೆ ಇವತ್ತು ಸಿದ್ಧರಾಗ್ತೀವಿ ಅಂತ ಹೇಳ್ತಾ ಇದ್ದೀವಿ. ಜನಪ್ರತಿನಿಧಿಯಾಗಿ ಆಯ್ಕೆಯಾಗಿರುವ ಶಾಸಕರಿಗೆ ಸಂವಿಧಾನಬದ್ಧವಾದ ಸ್ಥಾನ ಮತ್ತು ಗೌರವ ಇರುತ್ತದೆ. ಅದನ್ನು ಗಾಳಿಗೆ ತೂರಿ ವಿರೋಧ ಪಕ್ಷಗಳು ವರ್ತಿಸುತ್ತಿರುವುದು ಅತ್ಯಂತ ಖಂಡನೀಯ ಎಂದು ಮುಖಂಡರು ಆಕ್ರೋಶವನ್ನು ವ್ಯಕ್ತಪಡಿಸಿದರು. ಹೈಕಮಾಂಡ್, ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿ ಮತ್ತು AICC ಅಖಿಲ ಭಾರತ ರಾಷ್ಟ್ರೀಯ ಕಾಂಗ್ರೆಸ್ ಸಮಿತಿ ಕೂಡ ಒಂದು ಖಡಾಖಂಡಿತವಾದಂಥ ಎಚ್ಚರಿಕೆಗಳನ್ನು ಕಾರ್ಯಕರ್ತರಿಗೆ ಕೊಟ್ಟಿದ್ದಾರೆ. ಎಲ್ಲೂ ಕೂಡ ಮಂತ್ರಿ ಸ್ಥಾನದ ಬಗ್ಗೆ ನೀವು ಮಾತಾಡಬೇಡಿ ಅನ್ನೋದನ್ನು ನಾವು ಹೇಳೋದಿಷ್ಟೇ. ನಮ್ಮ ಶಾಸಕರಿಗೆ ಸಂಪೂರ್ಣವಾಗಿ 3 ಬಾರಿ ಗೆದ್ದಂಥ ಒಬ್ಬ ಧೀಮಂತ ನಾಯಕ ಅವರು ಸಿಗುತ್ತೆ ಅನ್ನುವಂಥ ವಿಶ್ವಾಸದಲ್ಲಿ ಕೂಡ ನಾವಿದ್ದೀವಿ. ನಾವು ಕೂಡ ಈಗಾಗಲೇ KPCC ಮುಖಾಂತರ ಎಲ್ಲರ ನಾಯಕರನ್ನು ನಾವು ಮನವೊಲಿಸಿದ್ದೀವಿ. ಆದರೆ ಸುಬ್ಬಾರೆಡ್ಡಿಯವರು ಕೂಡ ಬಹಳ ಶಿಸ್ತಿನ ಸಿಪಾಯಿ ಮೊದಲಿಂದ. ಹಾಗಾಗಿ ಪಕ್ಷದ ಚೌಕಟ್ಟಿನಲ್ಲಿ ಅವರು ಕೂಡ ಏನೇನು
ಯಾರ ಹತ್ರ ಏನೇನು ಕೇಳಬೇಕು ಅನ್ನೋದನ್ನು ಸಂಪೂರ್ಣವಾಗಿ ಮನವರಿಕೆ ಮಾಡಿಕಟ್ಟಿದ್ದಾರೆ. 100ಕ್ಕೆ 100 ಭಾಗ ಕೂಡ ಮಂತ್ರಿ ಸ್ಥಾನ ಸಿಗುತ್ತೆ. ಸಿಕ್ಕು ಈ ಜಿಲ್ಲೆಯಲ್ಲಿ ಅದರಲ್ಲಿ ಬಾಗೇಪಲ್ಲಿ ತಾಲೂಕಿಗೆ ಇದರವರೆಗೆ ಮಂತ್ರಿ ಸ್ಥಾನ ಸಿಕ್ಕಿಲ್ಲ. ಪ್ರಭು ಕೆಂಪೇಗೌಡ ಜಯಂತಿಗೆ ನಮ್ಮ ಕಾಂಗ್ರೆಸ್ ಪಕ್ಷದ ಶಾಸಕರಾದ ಪ್ರದೀಪ್ ಈಶ್ವರ್ ಸಾಹೇಬರು ನಿನ್ನೆ ಕೆಂಪೇಗೌಡ ಜಯಂತಿಗೆ ಬಂದಿದ್ದರು ಚಿಕ್ಕಬಳ್ಳಾಪುರಕ್ಕೆ. ಇದು ನಾವು ಅವ್ರು ಬಂದಾಗ ಪಾಪ ಸ್ವಲ್ಪ ಕಿಡಿಗೇಡಿಗಳು ಏನು ಮಾಡಿದ್ರು ಅಂದರೆ, ನೀವು ಈಗ ಫಂಕ್ಷನ್ನಿಂದ ನೀವು ಆಚೆಗೆ ಹೊರಟೋಗಿ ಅನ್ನೋದು ಅವೆಲ್ಲ ಅದು ಯಾವುದೇ ಶಾಸಕರಾಗಲಿ ಅವ್ರಿಗೆ ಒಂದು ಪ್ರೋಟೋಕಾಲ್ ಇರ್ತದೆ. ಆ ಪ್ರೋಟೋಕಾಲ್ ಪ್ರಕಾರ ಅವ್ರು ಬಂದಿರ್ತಾರೆ. ಅದೇನನ್ನ ಇದ್ದರೆ ಅವ್ರವ್ರು ಆಚೆ ಏನೋ ಮಾತಾಡ್ಕೋಬೇಕು. ಅದು ಫಂಕ್ಷನ್ನಿಂದ ನೀವು ಆಚೆಗೆ ಹೋಗಿ ಅಂತ ಯಾರಿಗೂ ಅಧಿಕಾರ ಇರಲ್ಲ. ಆ ಥರ ಯಾರಿಗೆ ಯಾವುದೇ ಶಾಸಕರು ಇರಲಿ ಆ ಥರ ಹೇಳಬಾರ್ದು. ಇನ್ನು ನಂತರ ಕಾಂಗ್ರೆಸ್ ಮುಖಂಡರಾದ ಕೃಷ್ಣೇಗೌಡರವರು ಮಾತನಾಡಿ, ಸರ್ಕಾರಿ ವೇದಿಕೆಗಳು ಸಾರ್ವಜನಿಕ ಕಾರ್ಯಕ್ರಮಗಳಿಗಾಗಿಯೇ ಇವೆ ಹೊರತು ರಾಜಕೀಯ ದ್ವೇಷ ತೀರಿಸಿಕೊಳ್ಳುವ ಜಾಗವಲ್ಲ. ಶಾಸಕರ ವಿರುದ್ಧ ಈ ರೀತಿಯಾಗಿ ನಡೆದುಕೊಳ್ಳುವುದನ್ನ ನಾವು ಸಹಿಸುವುದಿಲ್ಲ. ಮುಂದಿನ ದಿನಗಳಲ್ಲಿ ಇಂತಹ ಘಟನೆಗಳು ಪುನರಾವರ್ತನೆಯಾದರೆ ಕಾಂಗ್ರೆಸ್ ಹಾಗೂ ಯುವ ಕಾಂಗ್ರೆಸ್ ವತಿಯಿಂದ ರಾಜ್ಯಾದ್ಯಂತ ತೀವ್ರ ಸ್ವರೂಪದ ಉಗ್ರ ಹೋರಾಟವನ್ನು ಹಮ್ಮಿಕೊಳ್ಳಬೇಕಾಗುತ್ತದೆ ಎಂದು ತಿಳಿಸಿದರು. ಜಿಲ್ಲಾಡಳಿತದ ಅಧಿಕೃತ ಕಾರ್ಯಕ್ರಮದಲ್ಲಿ ಶಿಷ್ಟಾಚಾರ ಪಾಲಿಸಬೇಕಾದ ವಿರೋಧ ಪಕ್ಷದವರು ದ್ವೇಷದ ರಾಜಕಾರಣ ಮಾಡುತ್ತಿದ್ದಾರೆ ಎಂದು ದೂರಿದರು. ಇನ್ನಾದರೂ ಇಂತಹ ಸಂಸ್ಕೃತಿಯನ್ನ ಬಿಟ್ಟು ಪ್ರಜಾಪ್ರಭುತ್ವದ ಮೌಲ್ಯಗಳನ್ನ ಗೌರವಿಸಲಿ ಎಂದು ಎಚ್ಚರಿಸಿದರು. ಇನ್ನು ಪತ್ರಿಕಾಗೋಷ್ಠಿಯಲ್ಲಿ ಕಾಂಗ್ರೆಸ್ ಪಕ್ಷದ ಮುಖಂಡರಾದ ಕೃಷ್ಣೇಗೌಡ ಅವರು, ಬ್ಲಾಕ್ ಕಾಂಗ್ರೆಸ್ ಕಾರ್ಯಾಧ್ಯಕ್ಷರಾದ ಪ್ರಕಾಶ್, ಪಟ್ಟಣ ಪಂಚಾಯಿತಿ ಅಧ್ಯಕ್ಷರು ವಿಕಾಸ್, ಯುವ ಕಾಂಗ್ರೆಸ್ ಅಧ್ಯಕ್ಷರು ನವೀನ್, ತಾಲೂಕು ಬ್ಲಾಕ್ ಯುವ ಕಾಂಗ್ರೆಸ್ ಅಧ್ಯಕ್ಷರು ಅಂಬರೀಶ್ ಹಾಗೂ ಮುಖಂಡರು ಭಾಗವಹಿಸಿದ್ದರು. ವರದಿ ಮಹೇಶ್ ಗುಡಿಬಂಡೆ. ಕ್ಷಣ ಕ್ಷಣದ ಸುದ್ದಿಗಾಗಿ ನೋಡ್ತಾ ಇರಿ ಕರ್ನಾಟಕ ಬೀಟ್ ನ್ಯೂಸ್.